ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಪಿ ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾವು ಓಂ ಶಕ್ತಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇರೋ ಅಂಥದ್ದು. ಹಾಗಾಗಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೃಷ್ಟಿ ಎಲ್ಲ ತೆಗೆದುಕೊಂಡು ಹಾಗೆ ಹೊರಡೋದು ಅಂತ ಅಂದ್ಕೊಂಡು ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಇಲ್ಲಿ ಬಂದು ಸ್ವಲ್ಪ ಎಲ್ಲ ದೇವ್ರ ಸಾಂಗು ಅದು ಇದು ಹಾಕಿರ್ತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಎಲ್ಲದಕ್ಕೂ ಕೂಡ ನಾನು ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಆನ್ ಮಾಡಿಕೊಂಡ್ರೆ ಯಾವುದೇ ನಾನು ವೀಡಿಯೋಸ್ ಹಾಕಿದ್ರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಹೋಗ್ತಾ ಇರೋದು 8ನೇ ತಾರೀಕು. ದೇವಸ್ಥಾನಕ್ಕೆ ಹೋಗೋದ್ರಿಂದ ಬೆಳಿಗ್ಗೆ ಎಲ್ಲ ಬುಧವಾರ ಆಗಿತ್ತು. ಹಾಗಾಗಿ ಯಮಗಂಟ ಕಾಲ ಮುಗಿಸ್ಕೊಂಡು ಹೊರಡಬೇಕು ಅಂತ ಅಂದ್ಬಿಟ್ಟು, ಅದಾದಮೇಲೆ ನನ್ನ ಮಗ ಶಬರಿಮಲೆಗೆ ಹೋಗಿದ್ದ. ಅವರು ಕೂಡ ಇವತ್ತು ಬೆಳಿಗ್ಗೆನೇ ಬಂದಿದ್ದು. ಬೆಳಿಗ್ಗೆ 5 ಗಂಟೆಗೆ ಬಂದರು. ಅವ್ರನ್ನ ಎಲ್ಲ ಕರ್ಕೊಂಡು ಬಂದು ಮಾಮೂಲಿ ಈ ಥರ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ. ಇನ್ನು ಅವ್ರಿಗೂ ಕೂಡ ಮಾಲೆ ಹಾಕ್ಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಏನು ನೈವೇದ್ಯಕ್ಕೆಲ್ಲ ನಾನು ಏನೂ ಇಟ್ಟಿಲ್ಲ, ಯಾಕೆಂದರೆ ದೇವಸ್ಥಾನಕ್ಕೆ ಹೊರಟ್ಬಿಡ್ತೀವಲ್ಲ. ಹಾಗಾಗಿ ಈಗ ಮಾಲೆ ಹಾಕ್ಸೋದಕ್ಕೂ ಕೂಡ ಬಂದಿದ್ದೀನಿ. ಹಾಗೆ ದೇವಸ್ಥಾನದಲ್ಲಿ ಮಾಲೆ ಹಾಕ್ಸ್ಕೊಂಡು ಮತ್ತೆ ನಾವು ಎಲ್ಲ ದೇವಸ್ಥಾನ ಬಸ್ಸೆಲ್ಲ ಹೊರಟು ನಾವು ಬರೋ ಅಷ್ಟರಲ್ಲಿ ಫಸ್ಟು ಓಂ ಶಕ್ತಿ ಬಸ್ ಹತ್ತಿ ನಾವೆಲ್ಲ ಮುಗಿಸ್ಕೊಂಡು ಬರೋ ಅಂತಂದರೆ ಫಸ್ಟು ದೇವಸ್ಥಾನನೇ ಹೊಸೂರಲ್ಲಿ ಅಂಗಳ ಪರಮೇಶ್ವರಿ ದೇವಸ್ಥಾನ. ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಹಾಗೆ ಮುಂದೆ ಹೋಗ್ತಾ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಇದು ನಮ್ಮ ಅಮ್ಮ ಮತ್ತು ನನ್ನ ಫ್ರೆಂಡು. ಅಮ್ಮನ ಎನರ್ಜಿ ಅಂತೂ ಯಾವಾಗಲೂ ಪ್ರತಿ ವರ್ಷವೂ ಹಿಂಗೆ ಇರುತ್ತೆ, ನಾವೇ ಎದ್ದೋಳಲ್ಲ ಅಂತ ಹೇಳ್ಬೋದು. ಅಮ್ಮ ಅಂತೂ ಪ್ರತಿ ಸರಿನೂ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ನಮ್ಮ ಅಮ್ಮ, ದೊಡ್ಡಮ್ಮ ಮತ್ತು ನಮ್ಮ ತಂಗಿದಿರು ಎಲ್ಲರೂ. ನಾನೇ ಸ್ವಲ್ಪ ಎದ್ದೋಳೋದೇ ಇಲ್ಲ, ಕೂತಿದ್ದ ಜಾಗದಲ್ಲೇ ಕೂತಿರ್ತೀನಿ. ಅದಾದಮೇಲೆ ನಾವು ಇದು ಈ ಸರಿ ಹೊಸೂರು ದೇವಸ್ಥಾನ ಆಯಿತು. ಅದಾದಮೇಲೆ ನಾವು ಬಂದಿದ್ದು ಇಲ್ಲಿ ಹೊಸದಾಗಿ ಪಲ್ಲಿಕುಂಡ ಅಂತ ಅಂದ್ಬಿಟ್ಟು ಆ ಒಂದು ಊರಿನಲ್ಲಿ ವಾರಾಹಿ ಅಮ್ಮನ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಇವಾಗ ಓಪನ್ ಆಗ್ತಾಯಿದೆ ಇದು ದೇವಸ್ಥಾನ. ಹಾಗಾಗಿ ಇನ್ನು ಕೆಲಸ ಎಲ್ಲ ನಡೀತಾ ಇದೆ. ಆದರೆ ವಾಯ್ಸ್ ಅಂತೂ ಆಲ್ಮೋಸ್ಟ್ ನಾನು ಆಗಲೇ ಹೇಳ್ದಂಗೆ ಎಲ್ಲ ಕಡೆಯೂ ಕೂಡ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅಲ್ಲಿ ಸಾಂಗ್ಗಳೆಲ್ಲ ಹಾಕಿರ್ತಾರೆ ಮತ್ತು ತುಂಬಾ ಕ್ರೌಡ್ ಇರುತ್ತಲ್ವ, ಮಾತುಗಳು ಸರಿಯಾಗಿ ಏನು ವಾಯ್ಸ್ ಕೇಳೋದಿಲ್ಲ ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಇಲ್ಲಿ ಮಾತ್ರ ದೇವಸ್ಥಾನ, ವಾರಾಹಿ ಅಮ್ಮನ ದೇವಸ್ಥಾನ. ಇದು ಹೊಸ ದೇವಸ್ಥಾನ, ಈ ಸರಿ ಫಸ್ಟ್ ಟೈಮ್ ಹೋಗಿದ್ದು. ಚೆನ್ನಾಗಿತ್ತು. ಮತ್ತು ನಾವು ಕೂಡ ಅಭಿಷೇಕ ಎಲ್ಲ ಮಾಡ್ಬೋದಾಗಿತ್ತು. ಮಾಡಿರಿ ಅಮ್ಮ ಅಂತ ಅಂದ್ಬಿಟ್ಟು ಹೇಳಿದ್ರು. ಹಾಗಾಗಿ ನಾವು ಕೂಡ ಎಲ್ಲ ಅಭಿಷೇಕ ಎಲ್ಲ ಮಾಡಿದ್ವಿ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಇಷ್ಟು ಫ್ರೀಯಾಗಿಯೂ ಕೂಡ ಇರಲ್ಲ ಅನಿಸುತ್ತೆ, ತುಂಬ ಕ್ರೌಡ್ ಆಗುತ್ತೆ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಅಮ್ಮ ನಿಂತಿರೋ ಅಂಥದ್ದು ವಾರಾಹಿ ಅಮ್ಮ ತುಂಬ ಚೆನ್ನಾಗಿತ್ತು ನೋಡಿ. ಇಲ್ಲಿ ಮೇಲೆ ಎಲ್ಲರೂ ಕೂಡ ಬಂದು ಅಭಿಷೇಕ ಮಾಡ್ತಾ ಇರೋದು. ಅಲ್ಲೇ ಎಲ್ಲ ಹಿತ್ತಾಳೆ ಚೊಂಬುಗಳು ಇಟ್ಟಿರ್ತಾರೆ, ಅದರಲ್ಲೇ ನೀರು ಅಲ್ಲೇ ಎಲ್ಲ ಇರುತ್ತೆ. ಎಲ್ಲ ತೊಗೊಂಡು ಬಂದು ಇಲ್ಲಿ ಅಭಿಷೇಕ ಮಾಡೋದು ಅಂತ ಅಂದ್ಬಿಟ್ಟು ಎಲ್ಲರೂ ಮಾಡ್ಬೋದು, ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಒಂಥರ ಖುಷಿ ಅನ್ನಿಸ್ತು. ಒಂಥರ ಹೊಸ ದೇವಸ್ಥಾನ ಇದು ಈ ಸರಿ ಬಂದಿದ್ದು. ತುಂಬಾ ಚೆನ್ನಾಗಿತ್ತು. ವಾರಾಹಿ ಅಮ್ಮನಂತೂ ನೆನೆಸ್ಕೊಂಡು ನಾವು ಈ ಮಾಮೂಲಿ ಪಂಚಮಿ ದಿವಸ, ಅಮಾವಾಸ್ಯೆ, ಹುಣ್ಣಿಮೆನಲ್ಲೆಲ್ಲ ನಾವು ತೆಂಗಿನಕಾಯಿಯಿಂದ ಮತ್ತು ಕುಂಬಳಕಾಯಲ್ಲಿ ದೀಪ ಎಲ್ಲ ಹಚ್ತೀವಲ್ಲ, ತುಂಬಾ ಒಳ್ಳೆಯದು. ಯಾರೇನೇ ಅಂದ್ಕೊಂಡ್ರೂ ಕೂಡ ಒಳ್ಳೆಯದಾಗುತ್ತೆ. ನಾನು ಅಂದ್ಕೊಂಡಿರೋ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಚೆನ್ನಾಗಿದೆ. ಅದಾದಮೇಲೆ ದೇವಸ್ಥಾನದಲ್ಲಿ ನೋಡಿ ನಾನು ಕೂಡ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬರ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಕೆಲಸ ಎಲ್ಲ ನಡೀತಾ ಇದೆ ಅನ್ನಲ್ಲ, ಇನ್ನೂ ಹೊಸ ದೇವಸ್ಥಾನ ಆಗಿರೋದ್ರಿಂದ ಕೆಲಸ ಎಲ್ಲ ತುಂಬಾ ನಡೀತಾ ಇದೆ. ಮಾತ್ರ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನಮಗಂತೂ. ಹಾಗೆ ನೀವು ಓಂ ಶಕ್ತಿ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರೋರಾದರೆ ಇಲ್ಲಿಗೆ ಒಂದು ಸರಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಅದಾದಮೇಲೆ ನಾವು ಆಚೆ ಎಲ್ಲ ಬರ್ತಾ ಸ್ವಲ್ಪ ವಿಡಿಯೋಸ್ನೆಲ್ಲ ಮಾಡ್ಕೊಂಡ್ವಿ. ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಇಲ್ಲೂ ಕೂಡ ಒಂದು ವಿಗ್ರಹ ಇಟ್ಟಿದ್ರು, ಇಲ್ಲೂ ಕೂಡ ಅಭಿಷೇಕ ಎಲ್ಲ ಮಾಡ್ಬೋದಾಗಿತ್ತು. ಹಾಗಾಗಿ ನಾನು ಇಲ್ಲೂ ಕೂಡ ಎಲ್ಲ ನಾನು, ಅಮ್ಮ, ತಂಗಿದಿರು ಎಲ್ಲರೂ ಕೂಡ ನಾರ್ಮಲಾಗಿ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ಖುಷಿ ಅನ್ನಿಸ್ತು, ಏನೋ ಒಂಥರ ಸಮಾಧಾನ ಅನ್ನಿಸ್ತಾ ಇತ್ತು.
ಹಾಗೆ ಇದಾದಮೇಲೆ ಬಂದು ಇಲ್ಲಿ ಪ್ರಸಾದನೂ ಕೂಡ ಕೊಡ್ತಾಯಿದ್ರು. ಇಲ್ಲಿ ಪ್ರಸಾದ ಎಲ್ಲ ತಗೊಂಡು ಹೊರಟ್ವಿ ಮುಂದೆ ಹೋಗೋಣ ಅಂತ ಅಂದ್ಬಿಟ್ಟು. ನಮ್ಮ ಅಕ್ಕ ಬಂದು ಸಿವಿಲಲ್ಲಿ ಬಂದಿದ್ರು ಅವರು. ಅವಳು ಕೂಡ ಇವಾಗ ಬಂದು ಅಭಿಷೇಕಕ್ಕೆ ಅಂತ ಅಂದ್ಬಿಟ್ಟು ಬರ್ತಾ ಇದ್ದಾರೆ. ತುಂಬ ಒಂಥರ ಚೆನ್ನಾಗಿತ್ತು. ಮತ್ತು ಇಲ್ಲಿ ಪ್ಲೇಸ್ ಎಲ್ಲ ಹೇಗೆ ಅಂತ ಅಂದರೆ ಆಚೆಗಡೆ ಎಲ್ಲ ನೋಡಿ ಇಲ್ಲಿ ಒಂಥರ ಮಂಟಪಗಳ ಥರ ಮಾಡಿ ಫುಲ್ಲು ರಾಘವೇಂದ್ರ ಸ್ವಾಮಿದು, ಬುದ್ಧಂದು, ಎಲ್ಲ ಶಂಕರಾಚಾರ್ಯರು ಸುಮಾರು ವಿಗ್ರಹಗಳನ್ನೆಲ್ಲ ಮಾಡಿಟ್ಟಿದ್ರು. ಮತ್ತು ಇಲ್ಲಿ ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಹಾಗೆ ಇದು ಬಂದು ನವಸಾಯಿ ಟೆಂಪಲ್ನ ಮುಗಿಸ್ಕೊಂಡು ರತ್ನಗಿರಿಗೆ ಹೊರಟಿದ್ದೀವಿ. ನಾವು ರತ್ನಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಇದೆಲ್ಲ ಮಾತಾಡಬಾರ್ದು, ರಿಯಲ್ ವಿಡಿಯೋ ಮಾಡ್ತಾರೆ. ನಾವು ರತ್ನಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ ಮುರುಘಾ ದೇವಸ್ಥಾನಕ್ಕೆ ಅರೋವರ ನೋಡೋದಕ್ಕೆ. ಎಲ್ಲ ಒಳ್ಳೆ ದರ್ಶನ ಆಯಿತು. ನಂದಿನಿ ಅಕ್ಕ ಅವರ ನೇತೃತ್ವದಲ್ಲಿ ಅವ್ರು ಒಳ್ಳೆಯದಾಗಲಿ. ಹಾಗೆ ನವಸಾಯಿ ದೇವಸ್ಥಾನ ಮತ್ತು ರತ್ನಗಿರಿನಲ್ಲಿ ಬಂದು ನನ್ನ ತಮ್ಮ ಮೈದಾ ಎಲ್ಲ ಮಾತಾಡ್ತಾ ಇದ್ರಲ್ಲ, ಅದು ಎಲ್ಲ ಮುಗಿಸ್ಕೊಂಡು ಬಂದು ನಾವು ಬಂದು ಓಂ ಶಕ್ತಿ ದೇವಸ್ಥಾನದಲ್ಲಿ ಅಂದರೆ ಶೆಡ್ಗೆ ಬಂದು ಎಲ್ಲ ಸ್ವಲ್ಪ ಹೊತ್ತು ಮಲಗಿದ್ದು ಅಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು, ಇದು ನೋಡಿ ಓಂ ಶಕ್ತಿ ದೇವಸ್ಥಾನದ ಒಳಗೆ ವಿಡಿಯೋಸ್ ಎಲ್ಲ ಮಾಡೋದು ನೋಡಿದ್ರೆ ಮೊಬೈಲ್ನ ಕಿತ್ಕೊಂಡ್ಬಿಡ್ತಾರೆ. ನಾವು ಆಲ್ಮೋಸ್ಟ್ ಅಲ್ಲಿ ದೇವ್ರ ವಿಗ್ರಹನೆಲ್ಲ ತೊಗೊಳೋದಕ್ಕಾಗಲ್ಲ ಗರ್ಭಗುಡಿನಲ್ಲೆಲ್ಲ. ಹಾಗಾಗಿ ನಾರ್ಮಲಾಗಿ ಲೈನು ಮುಂದೆ ಹೋಗ್ತಾ ಇತ್ತಲ್ಲ, ಹಾಗಾಗಿ ಇಲ್ಲಿ ವಿಡಿಯೋಸ್ನ ಮಾಡ್ಕೊಂಡಿದ್ದೀನಿ. ಓಂ ಶಕ್ತಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಫಸ್ಟು ಅಂದರೆ ಮಾರನೇ ದಿವಸ ಇದು 9ನೇ ತಾರೀಕು ದೇವ್ರ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಫಸ್ಟ್ ದೇವಸ್ಥಾನಕ್ಕೆ ಬಂದು ಇಲ್ಲಿ ಮುತ್ತುಮಾರಿ ಅಮ್ಮ ಟೆಂಪಲ್ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಇಲ್ಲೂ ಕೂಡ 82 ಫೀಟ್ ದೇವರು ಮುತ್ತುಮಾರಿ ಅಮ್ಮ ಅಂದರೆ ಪ್ರತ್ಯಂಗಿರಾ ದೇವಿ ದೇವಸ್ಥಾನ ಕೂಡ ಇದೆ ಇಲ್ಲಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಕ್ಕಳಾಗದೇ ಇರೋರಿಗೆ ಎಲ್ಲ ತುಂಬಾ ಹರಕೆಗಳು ನೋಡಿ. ಇದು ಫುಲ್ಲು ಸುತ್ತಲೂ ಕೂಡ ಇದೇನೆ ಎಲ್ಲ ಹರಕೆಗಳು ಕಟ್ಟಿ ಇದು ಮಾಡ್ತಾರೆ. ಹಾಗೆ ಯಾರೆಲ್ಲ ಮಕ್ಕಳು ಆಗಿಲ್ಲ ಅಂತ ಅಂದ್ಬಿಟ್ಟು ಆಸೆಯಿಂದ ಕಟ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವರ್ಷದಷ್ಟೊತ್ತಿಗೆ ಎಲ್ಲರಿಗೂ ಮಕ್ಕಳಾಗ್ಲಪ್ಪ ಅಂತ ಕೇಳಿಕೊಂಡು ಇಲ್ಲೂ ಕೂಡ ನೀವು ಅಷ್ಟೇ ಎಲ್ಲಾದರೂ ಮಕ್ಕಳು ಇಲ್ಲದೆ ಇರೋರು ಏನಾದರೂ ಹೋಗಿದ್ರೆ ಈ ಥರ ಹರಕೆ ಕಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಬಂದು ನಾವು ಬಂದಿದ್ದು ಪಚ್ಚೆಯಮ್ಮ ಟೆಂಪಲ್ ಅಂತ ಅಂದ್ಬಿಟ್ಟು. ಪಚ್ಚೆಯಮ್ಮ ಟೆಂಪಲ್ನಲ್ಲಿ ಅಲ್ಲಿ ಸ್ವಲ್ಪ ನೀರಿದೆ, ಹಾಗಾಗಿ ಸ್ವಲ್ಪ ಮಕ್ಕಳೆಲ್ಲ ಆಟಾಡ್ತಾಯಿದ್ರು. ಅದಾದಮೇಲೆ ಬಂದು ನಾವು ಎಲ್ಲ ಸ್ವಲ್ಪ ಫೋಟೋಸ್ಗಳನ್ನೆಲ್ಲ ತೊಗೊಂಡಿದ್ನಲ್ಲ ಅದನ್ನು ಕ್ಲಿಪ್ಪಿಂಗ್ಸ್ಗಳನ್ನ ಹಾಕಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿರೋಂಥದ್ದು. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಸಿ ಯು ದ ನೆಕ್ಸ್ಟ್ ವಿಡಿಯೋ.